ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ನಮಸ್ಕಾರ, ನನ್ನ ಹೆಸರು ಶಿವಾಜಿ ಅಂಥೇಳಿ. ಸರ್, ರಾಷ್ಟ್ರದಲ್ಲಿ ಚುನಾವಣೆ ಬರ್ತಾ ಇದೆ ಸರ್, ನಿಮ್ಮ ಆಯ್ಕೆ ಸರ್? ನನ್ನ ಆಯ್ಕೆ ಸ್ಪಷ್ಟವಾಗಿ ಹೇಳ್ತೀನಿ, BJP ಮೋದಿಯವರ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಒಂದೇ ಒಂದು ನಮಗೆ ದೇಶಾಭಿಮಾನ. ಭಾರತ ಅಂದರೆ ಇಡೀ ಜಗತ್ತಿಗೆ ನೋಡೋ ಥರ ಮಾಡಿದ್ದಾರೆ ಅವ್ರು ಬಂದ ಮೇಲೇ. ಭಾರತ ಅಂದರೆ ಏನು, ಎಷ್ಟೊಂದು ಡೆವಲಪ್ ಆಗಿದೆ ಅವ್ರು ಬಂದ ಮೇಲೆ. ನಾವು ಚಂದ್ರಯಾನಕ್ಕೆ ಸಹಿತ ನಾವು ಕಳಿಸಿದ್ದೀವಿ ಇಸ್ರೋ ಕಡೆಯಿಂದ. ಅದೆಲ್ಲ ನೋಡ್ತಾ ಇದ್ದರೆ ಮೋದಿಯವರು ನಮಗೆ ಬೇಕೇ ಬೇಕು. ಸರ್, ನಿಮ್ಮ ಒಂದು ಅನುಭವದ ಪ್ರಕಾರ 2014ಗಿಂತ ಮುಂಚೆ ಇದ್ದ ದೇಶಕ್ಕೆ ಈಗಾಗಿರೋ ದೇಶಕ್ಕೆ ಹೌದು ಡೆವಲಪ್ಮೆಂಟ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಆವಾಗ ಡೆವಲಪ್ಮೆಂಟ್ ಅನ್ನೋದೇ ಬಹಳಷ್ಟು ಕಡಿಮೆ ಮಾಡಿರಬಹುದು, ಬಹಳಷ್ಟು ಕಡಿಮೆ. ದೇಶಾಭಿಮಾನ, ಒಂದು ಮಿಲಿಟ್ರಿ ಅವರಿಗೆ ಎಷ್ಟೊಂದು ಪವರ್ ಬಂದಿದೆ ಅಂದರೆ ಇವಾಗ ನಮ್ಮ ಮೋದಿಯವರು ಬಂದಮೇಲೆ ಪಕ್ಕದ ರಾಷ್ಟ್ರಗಳು ಕಣ್ಣೆತ್ತಿ ನೋಡೋಕ್ಕೆ ಸಹಿತ ಭಯ ಬೀಳೋ ಥರ ನಮ್ಮ ದೇಶ ಇಂಪ್ರೂವ್ ಆಗಿದೆ. ಇವಾಗ ಅವರು ಅಂಥ ಬಲಿಷ್ಠ ಚೀನಾ ಅಂತ ಹೇಳ್ತಾರೆ ಎಲ್ಲರೂ ನೋಡಿದರೆ, ಅವರು ಸಹಿತ ನಮ್ಮನ್ನು ನೋಡಿದರೆ ಭಯ ಬೀಳೋ ಥರ ಮೋದಿಯವರು ಬಂದಮೇಲೆ ಆಗಿದೆ. ಈ ಒಂದು ಪಾಕಿಸ್ತಾನದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ನಾವು. ಅವರು ನಮ್ಮ ಯೋಧರನ್ನ ಸಾಯಿಸಿದ ಮೇಲೆ ಹೋಗಿಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಮೇಲೆ ಅವರು ಪಾಕಿಸ್ತಾನ ಅನ್ನೋದು ಇವಾಗ ಉಸಿರೆತ್ತೋದಿಲ್ಲ ನಮ್ಮ ಬಗ್ಗೆ. ಅಲ್ಲಿಯ ಪ್ರಜೆಗಳು ಸಹಿತ ನಮ್ಮ ಭಾರತ ದೇಶ ಮುಂದುವರೆದಿದ್ದು ನೋಡಿ ನಾವು ಭಾರತದಲ್ಲಿ ಸೇರ್ಕೊಳ್ತೀವಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಇವಾಗಲ್ಲಿ. ಸರ್, ಈಗ ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ಇಲ್ಲ 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 ರಾಹುಲ್ ಗಾಂಧಿಗೆ ಮೋದಿಯವರಿಗೆ ಹೋಲಿಸೋಕ್ಕೆ ಆಗೋದಿಲ್ಲ. ಅಜಗಜಾಂತರ ಅವರು. ಮೋದಿಯಲ್ಲಿ ಅವರೊಂದು ಹಿಮಾಲಯ ಪರ್ವತ, ಇವರು ರಾಹುಲ್ ಗಾಂಧಿಯವರು ಯಾವುದೋ ಒಂದು ಚಿಕ್ಕ, ಇನ್ನೂ ಅವರು ಭಾಳಷ್ಟು ಕಲಿಬೇಕಾಗಿದೆ. ಅದು ಹೋಲಿಸೋಕ್ಕೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.